ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇನು. ಸಮಸ್ಯೆಗಳಿಗೆ ಕೊನೆ ಮೊನೆ ಇಲ್ಲ. ಜನರ ಗೋಳು ಮಾತ್ರ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ. ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಬೆಂಗಳೂರು ವಾಯ್ಸ್ನಲ್ಲಿ ಪ್ರತಿದಿನನೂ ಕೂಡ ಒಂದೊಂದು ವಾರ್ಡ್ನಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳ ಆಗರವಾಗಿದೆ, ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಗಿರಿನಗರ ವಾರ್ಡ್ನಲ್ಲಿ ಯಾವ ರೀತಿಯಾಗಿದೆ ಸಮಸ್ಯೆ ಅಂತ ನೋಡೋಣ. 16 ಸಮಸ್ಯೆಗಳಿದ್ದಾವೆ ಈ ಗಿರಿನಗರ ವಾರ್ಡ್ನಲ್ಲಿ. ಬೆಂಗಳೂರಿನ ಹೃದಯ ಭಾಗದ ಏರಿಯಾ ಇದು. ಬಸವನಗುಡಿ ಕ್ಷೇತ್ರದ ಗಿರಿನಗರ ವಾರ್ಡ್. ಓಡಾಡೋಕೆ ಸರಿಯಾದ ರಸ್ತೆ ಇಲ್ಲದೆ ಪರದಾಡ್ತಿದ್ದಾರೆ ಜನ. ಕುಡಿಯುವ ನೀರಿನ ಸಮಸ್ಯೆಯಿಂದ ಕಂಗೆಟ್ಟಿದ್ದಾರೆ. ಚರಂಡಿ ರಸ್ತೆ ಕಾಮಗಾರಿಗಳು ಕೂಡ ಪೂರ್ಣವಾಗಿಲ್ಲ. ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಕಾಮಗಾರಿಗಳು. ಕಸವನ್ನ ಕೂಡ ಪಾಲಿಕೆ ತೆರವು ಮಾಡೋದಿಲ್ಲ. ವಾರ್ಡ್ ತುಂಬ ಕಸ, ಗಬ್ಬು ವಾಸನೆ. ಪಾರ್ಕ್ಗಳ ನಿರ್ವಹಣೆನೂ ಕೂಡ ಸರಿಯಾಗಿ ಇಲ್ಲ. ಗಿರಿನಗರ ವಾರ್ಡ್ನ ಸಮಸ್ಯೆ ಆಗಿರುವಂಥದ್ದು ಯಾವುದೂ ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆಯ ಆಗರವಾಗಿದೆ ಗಿರಿನಗರ ವಾರ್ಡ್. ಅಲ್ಲಿ ಸರಿಯಾದಂಥ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಕಸವನ್ನು ಕೂಡ ಸರಿಯಾಗಿ ತೆಗೆದುಕೊಂಡು ಹೋಗೋದಿಲ್ಲ. ಪಾರ್ಕನ್ನು ಕೂಡ ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ. ಅದು ಕೂಡ ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ನೀರು ಕೂಡ ಸರಿಯಾಗಿ ಬರೋದಿಲ್ಲ. ಇದೆಲ್ಲ ಸಮಸ್ಯೆಗಳನ್ನು ಕೂಡ ಜನ ಎದುರಿಸ್ತಾ ಇದ್ದಾರೆ. ಬಸವನಗುಡಿ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಗಿರಿನಗರ ವಾರ್ಡ್. ಈ ಗಿರಿನಗರ ವಾರ್ಡಲ್ಲಿ ಏನೇನೆಲ್ಲ ಸಮಸ್ಯೆಗಳಿದಾವೆ ಅನ್ನುವಂಥದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ. ನೋಡೋಣ. ಬೆಂಗಳೂರು ವಾಯ್ಸ್ನಲ್ಲಿ ಇವತ್ತು ಗಿರಿನಗರ ವಾರ್ಡ್ನ ಒಂದು ಸಮಸ್ಯೆನ ತೋರಿಸೋದಕ್ಕೆ ನಿಮಗೆ ಹೊರಟಿದ್ದೀನಿ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 162 ಗಿರಿನಗರ. ಸೊ ಇಲ್ಲಿ ನಾನು ಗಿರಿನಗರ ವಾರ್ಡ್ನಲ್ಲೇ ಇದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು ಕಂಪ್ಲೀಟ್ ಆಗಿ ಈ ಒಂದು ರಸ್ತೆ ಏನಿದೆ, ಇಲ್ಲಿ ದಿನನಿತ್ಯ ಜನರಿಗೆ ಅನೇಕ ಸಮಸ್ಯೆಗಳಿದಾವೆ. ರಸ್ತೆ ಸರಿಯಾಗಿಲ್ಲ, ರಸ್ತೆ ಗುಂಡಿಗಳಿದಾವೆ, ಜೊತೆಗೆ ಕಸದ ಸಮಸ್ಯೆ ತುಂಬಾ ಹೆಚ್ಚಾಗಿ ಕಾಣ್ತಿರುವಂತದ್ದು. ಅಂದ್ರೆ ಕಸದವರು ಬಂದು ಈ ಒಂದು ಕಸವನ್ನ ಒಂದು ತೆರವು ಮಾಡೋದ್ರಲ್ಲಿ ತುಂಬಾನೇ ಒಂದು ನಿರ್ಲಕ್ಷ್ಯನ ತೋರ್ತಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಏನು ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಹೀಗಾಗಿ ಇಲ್ಲಿನ ಜನರು ಕುಡಿಯೋ ನೀರಿಗೂ ಕೂಡ ಒಂದು ಪರದಾಡುವಂತಹ ಸ್ಥಿತಿಯಲ್ಲಿದ್ದಾರೆ. ಹಾಗೇನೆ ನಾವು ಪಕ್ಕದಲ್ಲಿ ಕೂಡ ನೋಡಬಹುದು ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಕಾಮಗಾರಿನ ಶುರು ಮಾಡ್ತಾರೆ. ಆದ್ರೆ ಆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಅದು ಈಗ ಕಸದ ಒಂದು ಡಂಪಿಂಗ್ ಯಾರ್ಡ್ ತರ ಆಗ್ಬಿಟ್ಟಿದೆ. ಹೀಗಾಗಿ ಇಲ್ಲಿನ ಜನರು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ. ಪಾರ್ಕ್ಗಳ ನಿರ್ವಹಣೆ ಸರಿಯಾಗಿ ಇಲ್ಲ. ಹಾಗೇನೆ ಒಂದು ಇಲ್ಲಿ ಸ್ಲಮ್ ಏನಿದಾವೆ ಆ ಒಂದು ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಹೀಗಾಗಿ ಹಲವಾರು ಸಮಸ್ಯೆಗಳಿಂದ ಈ ಒಂದು ಗಿರಿನಗರ ವಾರ್ಡ್ ಕೂಡಿದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಜನರ ಸಮಸ್ಯೆಗಳು ಅವರು ಬಾಯಿಂದನೇ ಕೇಳೋಣ. ಯಾಕಂತ ಹೇಳಿದ್ರೆ ಅವರು ದಿನನಿತ್ಯ ಈ ಒಂದು ಸಮಸ್ಯೆಗಳನ್ನ ಎದುರಿಸ್ತಾರೆ. ಹೀಗಾಗಿ ಅವ್ರ ಹತ್ರನೇ ನಾನು ನೇರವಾಗಿ ಮಾತನಾಡಿಸ್ತೀನಿ, ಅವರು ಏನ್ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ ಅಂತ. ಮೇಡಮ್ ನಮಸ್ತೆ. ಮೇಡಮ್ ಏನ್ ಸಮಸ್ಯೆ ಇದೆ ಮೇಡಮ್? ಏನ್ ಸಮಸ್ಯೆ ಅಂದ್ರೆ ನೋಡಿ, ಹಿಂಗೆಲ್ಲ ರೋಡೆಲ್ಲ ಅಗ್ದಾಕ್ಬಿಟ್ಟು ಹೊಟ್ಟೋಗ್ತಾರೆ. ಗಾಡಿಗಳು ದಿನ ಬೀಳ್ತಾ ಇರ್ತಾರೆ ಜನಗಳು. ಏನು ಬಂದು ಇದ್ ಮಾಡಲ್ಲ. 6 ತಿಂಗಳ ಮೇಲೆ ಆಯ್ತು ಇಲ್ಲಿ ಅಗ್ದಿ. ಇದು ಚೇಂಬರ್ದು ಪೈಪ್ ಹಾಕ್ತಿವಿ ಅಂತ ಅಗ್ದಿದ್ದು ಒಂಚೂರು ರಿಪೇರಿ ಮಾಡಿಸಿಲ್ಲ ಮೇಡಮ್. ಡೈಲಿ ಬೀಳ್ತಾ ಇರ್ತಾರೆ ಜನಗಳು, ಮಕ್ಕಳು ಎಲ್ಲ ಬೀಳ್ತಾ ಇರ್ತಾರೆ ಗಾಡಿಲಿ. ಏನಿಲ್ಲ ಮೇಡಮ್, ಅಲ್ಲಿ ಎಲ್ಲ ಮೋರಿ ಕಿತ್ತಾಕ್ಬಿಟ್ಟವ್ರೆ. ಮೋರಿ ಕಿತ್ತಾಕದ ಬಂದು ಅದು ಮುಚ್ಚಲಿಲ್ಲ, ಏನು ಮಾಡಿಲ್ಲ. ನೀರು ಯಾವಾಗ ನೋಡಿದ್ರು ಆ ಕಡೆ ಈ ಕಡೆ ನೀರು ಹೋಯ್ತಾನೆ ಇರ್ತದೆ. ಅದು ಬಂದು ಸರ್ ಮಾಡಲಿಲ್ಲ. ನಾವು ಗುಡಿಸ್ಬೇಕು, ಎಡೊತ್ತುವೆ ಕೆರಿಬೇಕಾಗದೆ. ಇಷ್ಟೊಂದು ಅಧ್ವಾನ ಆಗದೆ ಮೇಡಮ್ ಅವ್ರೆ. ಯಾರು ಬಂದಿಲ್ಲ ಸರ್ ಮಾಡಕ್ಕೆ ನೋಡಕ್ಕೆ. ಸರ್ ಏನಾಗಿದೆ ಸಮಸ್ಯೆ? ಸಮಸ್ಯೆ ಏನಂದ್ರೆ ರೋಡು ಕ್ಲೀನ್ ಇಲ್ಲ. ಇಲ್ಲಿ ನೋಡಿದಿರಲ್ಲ ನೀವು, ಇದು ನೋಡ್ತಾ ಇದ್ದೀರಾ. ಆಮೇಲೆ ಈ ಮೋರಿ, ಆಮೇಲೆ ಆ ಕಡೆ ಮೋರಿ, ಇದು ಆಯ್ತು, ಇದು ಓಕೆ. ಇದು ನಾವು ಕೇಳ್ತಾ ಇಲ್ಲ ಇದನ್ನ ಮಾಡಿ, ಇಲ್ಲಾಂದ್ರೆ ಪಾರ್ಕ್ ಮಾಡಿ, ಎರಡಲ್ಲಿ ಒಂದು ಮಾಡಿ. ನಾವು ಅದನ್ನ ಕೇಳೋದು ಒಂದೇ. ಇಲ್ಲ ಪಾರ್ಕ್ ಮಾಡ್ಬಿಡಿ, ಇಲ್ಲಾಂದ್ರೆ ನೀವು ಕಟ್ತೀರಾ ಕಟ್ಟಡ ಕಟ್ಟಿ, ಇಲ್ಲ ಅದಕ್ಕೆ ಫಿನಿಶ್ ಮಾಡಿ. ಬೇಡ ಆದರೆ ಬಿಟ್ಬಿಡಿ, ಇಲ್ಲ ಪಾರ್ಕ್ ಮಾಡಿಬಿಟ್ಬಿಡಿ. ಪಾರ್ಕ್ ಇದ್ದಾಗ ಚೆನ್ನಾಗಿತ್ತು. 4 ಜನ ಬಂದು ಕೂತ್ಕೊಳ್ಳೋರು, ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿತ್ತು. ಮರ ಗಿಡ ಎಲ್ಲ ಇತ್ತು. ಇವತ್ತು ನೋಡಿದ್ರೆ ಏನೂ ಇಲ್ಲ. ನೋಡಿ ಹೆಂಗೆ ಬಿದ್ದಿದೆ, ನೀವೇ ನೋಡಿ ಅಲ್ಲಿ.
ಸರ್ ಹೇಳಿ, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ, ಏನು ಪ್ರಾಬ್ಲಮ್ ಫೇಸ್? ಮೇಡಮ್, ನಾವು ಹುಟ್ಟು ಬೆಳೆದಿದ್ದೆ ಇದೆ ಬಸವನಗುಡಿಯಲ್ಲಿ, ಗಿರಿನಗರದಲ್ಲಿ. ಹೆಸರಿಗೆ ಮಾತ್ರ ಬಸವನಗುಡಿ ಪ್ರಜ್ಞಾವಂತರ ಕ್ಷೇತ್ರ, ಬುದ್ಧಿವಂತರ ಕ್ಷೇತ್ರ ಅಂತಾರೆ. ಆದರೆ ಇಲ್ಲಿನ ಶಾಸಕರು ಮಾಡಿರೋದು ಈ ಪ್ರಜ್ಞಾವಂತರಿಗೆ ಬೂದಿ ಹರ್ಚುವಂಥ ಕೆಲಸ ಮಾಡಿದ್ದಾರೆ. ಕಳೆದ ಈಗ ಒಂದು 2 ವರ್ಷದಿಂದ ಸಮುದಾಯ ಭವನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಪೂಜೆ ಮಾಡಿ ಇದ್ದಿದ್ದ ಪಾರ್ಕ್ನ ಹಾಳು ಮಾಡಿದ್ರು. ಇವತ್ತು ಅದು ಸಮುದಾಯ ಭವನನೂ ಆಗಲಿಲ್ಲ, ಪಾರ್ಕು ಇಲ್ಲ, ತಿಪ್ಪೆ ಗುಂಡಿ ಆಗಿದೆ. ಬರೋರು ಕಸ ಎಸ್ಬಿಟ್ಟು ಹೋಗ್ತಾರೆ. ಇಲ್ಲಿರೋ ರೋಡ್ಗಳು ನೋಡಿದ್ರೆ ಅವಸ್ಥೆ ನಿಮ್ಗೆ ಗೊತ್ತಾಗ್ತಾ ಇದೆ. ಈ ಶಾಸಕರನ್ನ ಕಾವೇರಿ ನೀರೇನು ತಂದುಕೊಡಿ ಅಂತ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 4-5 ಬೋರ್ ಹಾಕಿ ಪ್ರತಿ ಮನೆಗೂ ಒಂದೊಂದು ಟ್ಯಾಪ್ ಮಾಡಿ ವಯಸ್ಸಾದ ಜನ ನೀರನ್ನ ಎಷ್ಟೋ ದೂರದಿಂದ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಅವರ ಪ್ರತಿ ಮನೆ ಮುಂದೆ ಒಂದೊಂದು ಟ್ಯಾಪ್ ಮಾಡಲಿ ಅಂತ ಕೇಳ್ತೀವಿ. ಆದರೆ ಇಲ್ಲಿನ ಶಾಸಕರಾಗಲಿ ಸಂಸದರಾಗಲಿ ಎಲ್ಲ ಒಂದೇ ಮನೇಲಿ ಇದ್ರೂ ಕೂಡ ಅವ್ರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಹೆಸರಿಗೆ ಮಾತ್ರ ಗಿರಿನಗರ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆಚೆಗಡೆಯಿಂದ. ಒಳಗೆ ಬಂದು ನೋಡಿದ್ರೆ ಗಿರಿನಗರದಲ್ಲಿ ಸಮಸ್ಯೆಗಳು ಸಾಗರನೇ ಇದೆ. ಹೇಳಿ, ಏನ್ ಸಮಸ್ಯೆ ಇದೆ? ಸಮಸ್ಯೆ ಅಂದ್ರೆ ಏನು, ನೀರಿಲ್ಲ, ಕುಡಿಯೋ ನೀರಿಲ್ಲ. ಒಂದ್ಸತಿ ಅರ್ಧ ಅವರ್ ಬಿಡ್ತಾನೆ, ಅರ್ಧ ಅವರ್ ಬಿಡಲ್ಲ. ಅಷ್ಟು ನೀರಲ್ಲಿ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಆಗುತ್ತಾ? ಆಗಲ್ಲ. ನಮ್ಮ ರೋಡ್ ಇಷ್ಟಿದೆ. ಯಾರು ಎಲೆಕ್ಷನ್ ಬಂದಾಗ ಮಾತ್ರ ಇಲ್ಲೂ ಈ ಕಡೆ ತುದಿಗೆ ಹೋಯ್ತಾರೆ, ಆ ಕಡೆ ತುದಿಗೆ ಹೋಯ್ತಾರೆ. ನಮ್ಮ ಮನೆ ರೋಡಲ್ಲಿ ಏನ್ ಸಮಸ್ಯೆ ಅಂತ, ನಮ್ದು ಚಿಕ್ಕದು ರೋಡು, ಯಾರು ತಿರುಗಿ ನೋಡಲ್ಲ. ಓಟ್ ಬರ್ಬೇಕಾದ್ರೆ ಬರ್ತಾರೆ ಅಷ್ಟೇ. ತಿರುಗಿ ಮತ್ತೆ ಯಾರು ಎಲ್ಲಿದ್ದೀರಾ ಏನು ಎತ್ತ ಅಂತ ಯಾರು ಮಾತಾಡ್ಸಲ್ಲ, ನಾವು ಹೋಗಿ ಕೇಳಲ್ಲ. ಅದನ್ನೆಲ್ಲ ಓಟ್ ಬಂದಾಗ ಮಾತ್ರ ಬೇಕಾ ನಾವು? ಮಿಕ್ಕದಾಗೆಲ್ಲ ಯಾರು ಬೇಡವಾ? ದಿನಕ್ಕೊಂದ್ಸರಿ ನೀರ್ ಬರುತ್ತಮ್ಮ, ದಿವಸ ಬಿಟ್ಟು ಒಂದ್ ದಿವಸ ಬಿಟ್ಟು ಬರುತ್ತೆ. ಅದನ್ನ ನೆಟ್ಟು ಬಿಡ್ಬೇಕಲ್ಲ. ಹೋಗ್ಲಿ, ನೀರಿಲ್ಲ, ಬಿಟ್ಟಷ್ಟು ಅಚ್ಚುಕಟ್ಟಾಗಿ ನೀರು ಬಿಡ್ಬೇಕು ತಾನೆ. ಬಿಡ್ತಾನ ಬಿಡಲ್ವಾ? ಹೋಗಿ ಹುಡುಗನ್ ನೀರು ಬಿಡೋ ಹುಡುಗನ್ ಗಲಾಟೆ ಮಾಡೋದು. ಅವ್ನು ತಾನೆ ಏನ್ ಮಾಡ್ತಾನೆ? ಅವ್ರ ಆಫೀಸಲ್ಲಿ ಏನ್ ಹೇಳ್ತಾರೆ ಅಷ್ಟು ಅವ್ನು ಮೇಂಟೈನ್ ಮಾಡ್ತಾನೆ ಅಲ್ವಾ? ಇದನ್ನ ಕಿತ್ತಾಕಿಸಿದ್ದು ಮರಗಳು ಗಿಡಗಿಳೋದು ಹುಡುಗರು ಆಟ ಆಡ್ತಿದ್ರು. ಇದನ್ನ ಅದಕ್ಕೆ ಹಾಕ್ತಾರೆ, ಅದನ್ನ ಕಿತ್ತಿದ್ದಕ್ಕೆ ಹಾಕ್ತಾರೆ. ಇದನ್ನು ಬಿಡ್ತಾರೆ, ಅದನ್ನು ಬಿಡ್ತಾರೆ. ಯಾಕೆ ಮಾಡ್ಬೇಕಾಯ್ತು? ಬಿದ್ದಿತ್ತಲ್ಲ, ಬಿದ್ದಿರೋದು ಯಾಕೆ ಮಾಡ್ಬೇಕಾಗಿತ್ತು? ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಿ. ಇಲ್ಲಾಂದ್ರೆ ನಿಮ್ಮ ಪಾಡಿಗೆ ನೀವು ಕೈ ಕಟ್ಕೊಂಡು ಮನೇಲಿರಿ. ನೋಡಿ, ಮಕ್ಕಳ ಆಟದ ಮೈದಾನ ಅಂತ ಮಾಡಿದ್ದಾರೆ. ನೀವೇ ನೋಡಿದ್ದೀರಲ್ಲ, ಮಕ್ಕಳು ಆಟ ಆಡೋಕ್ಕಾಗುತ್ತಾ? ಅಲ್ಲಿ ಅವ್ಯವಸ್ಥೆ ನೋಡಿ ಹೇಗಿದೆ. ಇದು ಮಕ್ಕಳು ಆಟದ ಮೈದಾನನ? ಅದು ನೋಡಿ, ಅಲ್ಲಿ ಅವ್ಯವಸ್ಥೆ. ಮಕ್ಕಳು ಆಟ ಆಡೋಕ್ಕಾಗುತ್ತಾ? ಎಷ್ಟು ಜನ ಬೀಳ್ತಾರೆ. ಅದು ಮಕ್ಕಳು ಆಟದ ಮೈದಾನ ಅಂದ್ಬಿಟ್ಟು ಇವ್ರು ಮಾಡ್ಬಿಟ್ಟು ದುಡ್ಡು ತೊಗೊಳಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಟಿದಾರಲ್ಲ, ಇದು ನ್ಯಾಯ ಯಾರು ಕೇಳ್ತಾರೆ? ಏನು ಮಾಡೋದು ನೋಡಿ. ಇದೆಲ್ಲ ಒಳಗಡೆ ಕಾಂಕ್ರೀಟ್ ಎಲ್ಲ ಕಿತ್ತೋಗಿದೆ, ಚೇಂಬರ್ ಹರಿತಾ ಇದೆ. ಈ ಕಾಂಕ್ರೀಟ್ ಎಲ್ಲ ಕೆ ಚಂದ್ರಶೇಖರ್ MLA ಆಗಿದ್ದಾಗ ಮಾಡಿದ್ದು. ಇದುವರೆಗೂ ಒಂದು ಚೇಂಬರು ಲೈನ್ ಮಾಡಿಲ್ಲ, ಒಂದು ಕಾಂಕ್ರೀಟ್ ಎಲ್ಲ ಕಿತ್ತೋಗಿದ್ರು ಹಾಕಿಲ್ಲ, ಚೇಂಬರ್ಗಳು ಹರಿತಾ ಇದೆ. ದಯವಿಟ್ಟು ನೀವು ಇದನ್ನ ಗಮನಕ್ಕೆ ತಂದು ಸರಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತಾ ಇದೀವಿ. ಹೇಳಿ, ಏನ್ ನಾವೇನು ಮೇಡಮ್, ಗೌರ್ಮೆಂಟ್ ಕಂಡಾಡ್ ತಗೋತಾರೆ ನೋಡಿ, ಕಂಬಿಗಳ ಕಿತ್ಕೊಂಡು ಮಾರ್ಕೊಂಡು ತಿಂತವ್ರೆ. ಅಂತ ಕೆಲಸ ಯಾಕೆ ಮಾಡ್ಬೇಕು ಗೌರ್ಮೆಂಟು? ಈ ಕೆಲಸ ಯಾಕೆ ಮಾಡಬೇಕು? ಕೈಲಿ ಕಿತ್ಕೊಂಡು ತಿನ್ನುವಂಥ ಕೆಲಸ ಯಾಕೆ ಮಾಡಬೇಕು? ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು, ಇಲ್ಲದೇ ಇರೋ ಸುಮ್ಮನೆ ಇರಬೇಕು. ದುಡ್ಡುಗೋಸ್ಕರ ನೋಡಿ, ಅಲ್ಲಿ ಒಂದು ಕಂಬಿ ಮಾಡಿದಾರೆ ನೋಡಿ, ಎಲ್ಲ ನೋಡಿ ಮಾಡೋವ್ರೆ ನೋಡಿ, ಎಲ್ಲ ಮುರಿದಾಕಿ ತಗೊಂಡು ಮಾರ್ಕೊಂಡು ತಿಂತಾರೆ. ಇಂಥ ಕೆಲಸ ಮಾಡುವಂತ ಹೇಳ್ತಾರೆ ಗೌರ್ಮೆಂಟು. ಇಲ್ಲಿ ಕುತ್ಕೊಳ್ಳೋಕೆ ಜನ ವ್ಯವಸ್ಥೆ ನಮ್ಮಂಥ ವಯಸ್ಸಾದ ಎಲ್ಲಿ ಮೇಡಮ್ ಕುತ್ಕೊಳ್ಳಿ? ಎಲ್ಲಿ ಕುತ್ಕೊಳ್ಳೋದು? ನಮ್ಮಂಥ ವಯಸ್ಸಾದವರು ಮನೇಲಿ ಎಷ್ಟೊತ್ತು ಗಂಟೆ ಕುತ್ಕೊತೀವಿ, ಕುತ್ಕೊಳ್ಳೋಕೆ ಜಾಗ ಇದೆಯಾ ಅಲ್ಲಿ? ಇದು ಮಾಡಲ್ಲ, ಏನಕ್ಕೆ ಮಾಡ್ತಾ ಇದನ್ನ? ನಾವೆಲ್ಲಿ ವ್ಯವಸ್ಥೆ ಮಾಡೋದು ಹೆಂಗೆ? ನಾವು ಹೇಳಿ, ಈ ಧೂಳು ಕುಡ್ಕೊಂಡಿರ ನಾವು, ವಯಸ್ಸಾದ್ರು ಧೂಳು ಕುಡ್ಕೊಂಡಿರ ನಾವು. ಈಗ ಬಂದಿರೋ ಕಾಯಿಲೆ ಧೂಳು ಕೂಡ ಸಾಯಿನ ನಾವು. ಏನಕ್ಕಿಂತ ಕೆಲಸ ಮಾಡ್ತಾರೆ? ಇದಿಷ್ಟು ಇಲ್ಲಿನ ಜನರು ಹೇಳುವಂತಹ ಒಂದು ಸಮಸ್ಯೆಗಳು. ಕೇವಲ ಒಂದಲ್ಲ ಎರಡಲ್ಲ, ಅನೇಕ ಸಮಸ್ಯೆಗಳಿದಾವೆ. ಸ್ಥಳೀಯ ಶಾಸಕರು ಕೂಡ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ಅದಾದ್ಮೇಲೆ ಇಲ್ಲಿ ಪತ್ತೆನೇ ಇರಲ್ಲ. ಬನ್ನಿ ನಮ್ಮ ಸಮಸ್ಯೆಯನ್ನ ಕೇಳಿ ಅಂದ್ರೂ ಕೂಡ ಯಾರು ಇಲ್ಲಿ ಬರೋದಿಲ್ಲ. ಹೀಗಾಗಿ ಜನರು ಕೂಡ ಈ ಒಂದು ಇಲ್ಲಿ ಪಾಲಿಕೆ ಅಧಿಕಾರಿಗಳಿರ್ಬೋದು, ಹಾಗೆಯೇ ಸ್ಥಳೀಯ ಶಾಸಕರ ವಿರುದ್ಧ ಕೂಡ ಒಂದು ಆಕ್ರೋಶವನ್ನ ಹೊರಗೆ ಹಾಕ್ತಿರುವಂತದ್ದು. ಇದು ಇವತ್ತಿನ ಬೆಂಗಳೂರು ವಾಯ್ಸು. ಮುಂದಿನ ಬೆಂಗಳೂರು ವಾಯ್ಸ್ ನಲ್ಲಿ ಮತ್ತೊಂದು ವಾರ್ಡ್ನ ಸಮಸ್ಯೆನ ನಿಮ್ಗೆ ತೋರಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.